ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ. ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಅದೇ ರೀತಿಯಾಗಿ ಪ್ರತಿದಿನ ಒಂದೊಂದು ಎಕ್ಸೈಟಿಂಗ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಕೊಡ್ತಲೇ ಇದ್ದೇನೆ. ತುಂಬ ಹಠ ಮಾಡ್ತಕ್ಕಂಥ ಮಕ್ಕಳಿಗೆ ಇದೊಂದು ಚಕ್ರದ ಪ್ರಯೋಗ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಅದು ಹೇಗೆ, ಯಾವ ರೀತಿ ತಿಳಿಸ್ಕೊಡ್ತೇನೆ ನೋಡಿ. ಇವತ್ತು ಗುರುವಾರ ಪಂಚಾಂಗ ಶ್ರವಣವನ್ನು ಮಾಡೋಣ. ಮೊದಲು ಚತುರ್ದಶಿ ತಿಥಿ ಇರ್ತಕ್ಕಂಥದ್ದು, ಶುಕ್ಲಪಕ್ಷ, ವಜ್ರ ಯೋಗ ಇರ್ತಕ್ಕಂಥ ಸಮಯ, ಗರಜ ಹಾಗೆ ವಾಣಿಜ್ಯ ಕರ್ಣ ಇರ್ತಕ್ಕಂಥದ್ದು. ಚಂದ್ರ ಚಿತ್ತಾ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕಾಲಮಾನ ರಾಹುಕಾಲ ಮಧ್ಯಾಹ್ನ 2 ಗಂಟೆ 1 ನಿಮಿಷದಿಂದ 3 ಗಂಟೆ 39 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ 5 ಗಂಟೆ 56 ನಿಮಿಷದಿಂದ 7 ಗಂಟೆ 33 ನಿಮಿಷ ಬೆಳಗಿನವರೆಗೂ. ಗುಳಿಕ ಕಾಲ ಬೆಳಗ್ಗೆ 9 ಗಂಟೆ 10 ನಿಮಿಷದಿಂದ 10 ಗಂಟೆ 47 ನಿಮಿಷದವರೆಗೂ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಸಹಿತವಾಗಿ ಬೆಳಗ್ಗೆ 10 ಗಂಟೆ 6 ನಿಮಿಷದಿಂದ 10 ಗಂಟೆ 59 ನಿಮಿಷದವರೆಗೂ. ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಸಹಿತವಾಗಿ ಮಧ್ಯಾಹ್ನ 3 ಗಂಟೆ 23 ನಿಮಿಷದಿಂದ 4 ಗಂಟೆ 16 ನಿಮಿಷದವರೆಗೆ. ಚಂದ್ರ ಇವತ್ತು ಕೂಡ ಕನ್ಯಾ ರಾಶಿಯಲ್ಲಿ ಮುಂದುವರಿತಾ ಇದ್ದಾನೆ, ಆದರೆ ಚಿತ್ತಾ ನಕ್ಷತ್ರ. 12 ರಾಶಿಗಳ ಯಾವ ಫಲ ಇರುತ್ತೆ ನೋಡ್ಕೊಂಬರೋಣ. ಮೊದಲು ಮೇಷರಾಶಿಯವರ ಫಲ ನೋಡಿ. ಮೇಷರಾಶಿಯವ್ರಿಗೆ ಸ್ವಲ್ಪ ಕೋರ್ಟ್ ಕಚೇರಿ ವಿಚಾರ ಅಥವಾ ಆರೋಗ್ಯದ ವಿಚಾರ, ಶತ್ರು ಬಾಧೆ ಇರತಕ್ಕಂಥ ಸಂದರ್ಭ. ಸಾಧ್ಯವಾದಷ್ಟು ಕೂಡ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ಯಾವುದೇ ವ್ಯಾಜ್ಯಗಳಿಗೆ ಹೋಗದಾಗಿರೋದು ಉತ್ತಮ. ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಇದೆ, ಅದರಿಂದ ಸ್ವಲ್ಪ ರಕ್ತ ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ನೀವು ಮಾಡ್ತಕ್ಕಂಥ ಏಕೈಕ ಕೆಲಸ, ಸಾಧ್ಯವಾದರೆ ದಾಳಿಂಬೆ ಹಣ್ಣು ಸಿಕ್ಕಿದ್ರೆ ದಾಳಿಂಬೆ ಹಣ್ಣು ಅದನ್ನು ಯಾರಿಗಾದರೂ ಡೊನೇಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ನಿರ್ಗತಿಕರಿಗೆ ಅಥವಾ ಅಂಗವಿಕಲರಿಗೆ. ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಬರ್ತಕ್ಕಂಥ ಆಪತ್ತುಗಳನ್ನು ದೂರ ಮಾಡೋದು ಸತ್ಯ. ಯಾರು ಮೇಷರಾಶಿಯಲ್ಲಿದ್ದರೋ ಹನುಮಾನ್ ಚಾಲೀಸವನ್ನು ಇದನ್ನ ಜಪವನ್ನು ಮಾಡೋದ್ರಿಂದ ಬರ್ತಕ್ಕಂಥ ಸಂಕಷ್ಟಗಳು ದೂರ ಆಗೋದು ಸತ್ಯ. ಅದೇ ರೀತಿಯಾಗಿ ವೃಷಭ ರಾಶಿಯವರ ಫಲ ಹೇಗಿರುತ್ತೆ? ವೃಷಭ ರಾಶಿಯವರಿಗೆ ಲಾಭದ ವಿಚಾರ ಇದ್ದಕ್ಕಿದ್ದಾಗೆ ಲಾಭ ಬರ್ತದೆ. ಲಾಟ್ರಿ ಯೋಗದ ತತ್ವದ ಆಧಾರದ ಮೇಲೆ ನೋಡೋದಾದರೆ ಅದೇ ರೀತಿಯಾಗಂತ ಇದ್ದಕ್ಕಿದ್ದಾಗೆ ಹಣ, ಸ್ನೇಹಿತರಿಂದ ಲಾಭ, ಹಾಗೆ ವ್ಯಾಪಾರದಿಂದಲೂ ಕೂಡ ಲಾಭವನ್ನು ಪಡಿತಕ್ಕಂಥ ದಿನವಾಗ್ತದೆ. ಅತಿಯಾದಂಥ ಲಾಭ ಪಡಿತಕ್ಕಂಥ ದಿನ ವೃಷಭ ರಾಶಿಯವರಿಗಿದೆ. ಒಳ್ಳೆಯದಾಗಲಿ. ಮಿಥುನ ರಾಶಿಯ ಫಲ ಸಾಧ್ಯವಾದಷ್ಟು ಮಿಥುನ ರಾಶಿ ನೋಡಿ, ಕೆಲಸದ ವಿಚಾರದಲ್ಲಿ, ಶತ್ರುವಿನ ವಿಚಾರದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ದಿನ, ಲಾಭವನ್ನು ಪಡಿತಕ್ಕಂಥ ದಿನ. ಯಾವುದೇ ಏನೇ ವಿಚಾರದಲ್ಲೂ ಕೂಡ ನೀವು ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಅಪೇಕ್ಷೆಯನ್ನು ಮಾಡ್ತೀರಾ, ಅದು ಸರಿಯಾಗ್ತಕ್ಕಂಥ ಸನ್ನಿವೇಶ ಬರ್ತದೆ. ತಾವು ತಗೊಳ್ತಕ್ಕಂಥ ನಿರ್ಧಾರ ಜೆನ್ಯೂನಿಟಿ ಆಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಕಾಣ್ತಕ್ಕಂಥ ದಿನ. ಮೇಲಾಗಿ ಕಾಂಪಿಟೇಟಿವ್ ಆಗಿರ್ತಕ್ಕಂಥ ಒಂದು ಸಂದರ್ಭ, ಅಂದರೆ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತೀರಿ ಕೂಡ ಮಿಥುನ ರಾಶಿ. ಹಾಗೆ ಕಟಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು? ಕಟಕ ರಾಶಿಯವರಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಹಿರಿಯರೊಟ್ಟಿಗೆ ವಾಗ್ವಾದಗಳನ್ನು ಬಿಟ್ಟು ಸ್ವಲ್ಪ ಪ್ರಯಾಣದಲ್ಲಿ ವಿಳಂಬತೆಯನ್ನು ತೋರಿಸುತ್ತೆ. ಅನ್ನೆಸಸರಿ ಯಾರ ಮೇಲೂ ಡಿಪೆಂಡೆನ್ಸಿ ಇಟ್ಕೋಬೇಡಿದ್ದೀರ. ಆ ಡಿಪೆಂಡೆನ್ಸಿ ಸ್ವಲ್ಪ ನಿಮಗೆ ಸಮಸ್ಯೆಯನ್ನು ಮಾಡುತ್ತೆ. ಇನ್ನು ಪ್ರಯಾಣದಲ್ಲಿ ಕೆಲವೊಂದು ವಿಳಂಬತೆಯನ್ನು ತೋರಿಸುತ್ತೆ. ಸ್ವಲ್ಪ ಮಟ್ಟಿಗೆ ಈ ಅಷ್ಟೊಂದು ಉತ್ತಮತೆ ಆಗಿರೋ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನವಾಗ್ತದೆ. ಸಿಂಹರಾಶಿಯ ಫಲಾಫಲ ಯಾವುದೇ ಕಾರಣಕ್ಕೂ ಕೂಡ ವಾದ ವಿವಾದ, ಮಾತಿನ ಮೇಲೆ ಇವೆಲ್ಲ ಸ್ವಲ್ಪ ನಿಗಾ ಇಡ್ತಕ್ಕಂಥದ್ದು ಭಾಳ ಮುಖ್ಯ. ಅನ್ನೆಸಸರಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ಇನ್ನೊಬ್ಬರನ್ನು ಅನ್ಯತಃ ಮಾತಾಡಲಿಕ್ಕೆ ಹೋಗಬೇಡಿ. ಕುಟುಂಬದಲ್ಲಿ ವ್ಯಾಜ್ಯಗಳು ಕಾಣ್ತಕ್ಕಂಥ ದಿನ ಕೂಡ ಸ್ವಲ್ಪ ಎಚ್ಚರದಿಂದ ಇರತಕ್ಕಂಥದ್ದು ಭಾಳ ಮುಖ್ಯ. ಮಾತೆ ಶತ್ರುವಾಗಿ ನಿಮಗೆ ಈ ದಿನ ಸಿಂಹರಾಶಿಯವರಿಗೆ ಕೆಲಸ ಮಾಡೋದ್ರಿಂದ ತಾವು ಕೂಡ ತೊಗರಿ ಬೇಳೆಯನ್ನು ದಾನ ಮಾಡಿ, ಹನುಮಾನ್ ಚಾಲೀಸವನ್ನು ಜಪವನ್ನು ಮಾಡಿ, ಸ್ವಲ್ಪ ಶುಭವಾಗ್ತದೆ. ಕನ್ಯಾ ರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು, ದಾಂಪತ್ಯದಲ್ಲಿ ವಿರಹಗಳು ಬರ್ತದೆ, ಕಲಹ ಜಾಸ್ತಿ ಆಗ್ತದೆ. ಮದುವೆ ಮಾತುಕತೆಗಳು ಅಥವಾ ಮದುವೆ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರಲಿ ದಿನ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆ, ಪಾರ್ಟ್ನರ್ಶಿಪ್ ವ್ಯವಹಾರಗಳು
ಸ್ವಲ್ಪ ಹಿನ್ನಡೆಯನ್ನು ತರತಕ್ಕಂಥದ್ದು ತುಂಬ ಜಾಸ್ತಿ ಇರೋದ್ರಿಂದ ಜಾಗರೂಕತೆವಾಗಿರಬೇಕು. ಸಾಧ್ಯವಾದಷ್ಟು ಕೂಡ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಮೃತ್ಯುಂಜಯ ಜಪವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೆ ತುಲಾರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು, ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥ ದಿನ. ತುಲಾರಾಶಿ ಕಾರ್ಯದಲ್ಲಿ ಪ್ರವೃತ್ತತೆ ಬರ್ತದೆ, ಬಟ್ ದಾಂಪತ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇರುತ್ತೆ, ಸಾಲ ಬಾಧೆಯಿಂದ ಕೂಡಿರ್ತಕ್ಕಂಥದ್ದು ತೋರಿಸುತ್ತೆ. ಬಟ್ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ನೋಡ್ತಕ್ಕಂಥ ದಿನ. ಕೆಲಸದಲ್ಲಿ ಮೇಲುಗೈ ಸಾಧಿಸ್ತೀರಿ, ಅಫ್ಕೋರ್ಸ್ ತೊಂದರೆ ಇಲ್ಲ. ಆಮೇಲೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಸ್ವಲ್ಪ ಇನ್ವಾಲ್ವ್ ಆಗ್ತಕ್ಕಂಥ ಸಾಧ್ಯತೆಯೂ ಬರುತ್ತೆ. ಕೆಲಸದಲ್ಲಿ ಸ್ವಲ್ಪ ಉತ್ಕೃಷ್ಟತೆ ಕಾಣುತ್ತೆ ತುಲಾರಾಶಿ. ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು, ಆರೋಗ್ಯದಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸಿ. ಪ್ರೀತಿ ಪ್ರೇಮಗಳ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯ ಸಾಧ್ಯತೆ ಬರ್ತದೆ, ಬಟ್ ಜೋಶ್ ಚೆನ್ನಾಗಿರುತ್ತೆ, ಅದೊಂದು ಹೇಳ್ಬೋದು. ಸ್ಪೋರ್ಟಿವ್ನೆಸ್ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಇರ್ತದೆ. ಯಾರ್ಯಾರು ಕ್ರಿಯೇಟಿವ್ ಫೀಲ್ಡಲ್ಲಿದ್ದೀರಾ ಅವ್ರಿಗೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಡೇ, ತುಂಬ ಚಾರ್ಮ್ನೆಸ್ ಇರುತ್ತೆ. ಏನೇ ಬಂದರೂ ಕೂಡ ಅದನ್ನು ತಾವು ನಿಭಾಯಿಸ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬಂದುಬಿಡುತ್ತೆ. ನಿಜವಾಗ್ಲೂ ವೃಶ್ಚಿಕ ರಾಶಿಯವ್ರಿಗೂ ಒಂದು ಎನರ್ಜಿಟಿಕಲ್ ಡೇ ಕೂಡ. ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ, ಧನುರಾಶಿಯವರು ಸಾಧ್ಯವಾದಷ್ಟು ವಾಹನಾದಿಗಳು ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಹಾಗೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಗಳು ಅಥವಾ ಖರೀದಿ ಮಾಡ್ತಿದ್ದೀನಿ ಇದ್ದೀನಿ ಅಂದರೆ ಸ್ವಲ್ಪ ಜಾಗರೂಕತೆ ಧನುರಾಶಿಯವರು ವಹಿಸ್ತಕ್ಕಂಥದ್ದು ಭಾಳ ಮುಖ್ಯ. ಅನ್ನೆಸರಿಯಾಗಿ ಮೋಸಕ್ಕೊಳಗಾಗ್ತಕ್ಕಂಥ ಸನ್ನಿವೇಶ ಇದೆ. ಧನುರಾಶಿಯವರು ಸಹಿತವಾಗಿ ಮನೆಯ ವಿಚಾರದಲ್ಲಿ ಸ್ವಲ್ಪ ಕಾಳಜಿಯನ್ನು ವಹಿಸಿ. ಕುಟುಂಬ ಅಂದರೆ ಮನೆಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಅಂದರೆ ಈ ಮನಸ್ತಾಪಗಳು ಬಂದು ಸ್ವಲ್ಪ ದೂರ ಉಳಿತಕ್ಕಂಥ ಸನ್ನಿವೇಶ ಬರ್ತದೆ, ಅಷ್ಟು ಉತ್ತಮತೆ ಇರೋದಿಲ್ಲ. ಸ್ವಲ್ಪ ಹನುಮಾನ್ ಚಾಲೀಸವನ್ನು ಜಪವನ್ನು ಮಾಡೋದ್ರಿಂದ ಬರ್ತಕ್ಕಂಥ ಆಪತ್ತುಗಳು ಈ ದಿನ ಕಡಿಮೆ ಆಗುತ್ತೆ. ಅದೇ ರೀತಿಯಾಗಿ ಮಕರ ರಾಶಿಯವರ ಫಲಾಫಲ. ಮಕರ ರಾಶಿಯವರಿಗೆ ನನ್ನ ಅನಾಲಿಸ್ ಪ್ರಕಾರ ಸಾಧ್ಯವಾದಷ್ಟು ಕೂಡ ಈ ದಿನ ಕಾರ್ಯಪ್ರವೃತ್ತತೆ ತುಂಬ ಜಾಸ್ತಿ ಇದೆ. ಹೋರಾಟವನ್ನು ಮಾಡ್ತಕ್ಕಂಥ ಮನೋಭಾವತೆ ಇರುತ್ತೆ. ಯಾರಿಗಾದರೂ ತಿಳಿಸಿ ಈ ಥರ ಹೀಗೆ ಅಂತ ಹೇಳ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಜೊತೆಗೆ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಒಂದು ಇರ್ತಕ್ಕಂಥದ್ದು ಇರುತ್ತೆ. ಸಣ್ಣ ಬದಲಾವಣೆಯ ಕಾಲ ಇದ್ದಕ್ಕಿದ್ದಾಗೆ ಒಂದು ಸಣ್ಣ ಪ್ರಯಾಣಗಳಿಗೆ ಬರ್ತಕ್ಕಂಥ ಸಾಧ್ಯತೆಗಳು ಮಕರ ರಾಶಿಯವ್ರಿಗೆ ತೋರಿಸ್ತದೆ. ಕುಂಭರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ, ಕುಂಭರಾಶಿಯವ್ರಿಗೆ ಹಣಕಾಸು ವಹಿವಾಟುಗಳು ಹಾಗೆ ದಾಂಪತ್ಯದ ವಿಚಾರ ಇಲ್ಲಿ ಸ್ವಲ್ಪ ಹಿನ್ನಡೆ, ಸಣ್ಣ ಪುಟ್ಟ ಹಿನ್ನಡೆ ಕಾಣಿಸ್ಕೊಳ್ಳುತ್ತೆ. ಅದನ್ನು ಹೊರತುಪಡಿಸಿದ್ರೆ ಇನ್ಯಾವುದೇ ಸಮಸ್ಯೆಗಳಿರಲ್ಲ. ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಂಡದೇ ಈ ದಿನ ಒಂದು ಸವಾಲಿನ ಕೆಲಸ. ಸಡನ್ನಾಗಿ ಮಾತಾಡ್ತಾ ರೈಸ್ ಆಗಿಬಿಡ್ತೀರ. ಕುಂಭರಾಶಿ ಅದನ್ನು ತಪ್ಪಿಸಿ ಶಾಂತ ಚಿತ್ತತೆಯಿಂದ ಕೆಲಸವನ್ನು ಮಾಡಿ, ಶಿವನ ಮಂತ್ರಗಳನ್ನು ಜಪವನ್ನು ಮಾಡಿ, ಅಥವಾ ಓಂ ನಮಃ ಶಿವಾಯ ಶಿವಾಯ ಓಂ ಈ ಮಂತ್ರ ಜಪ ಸ್ವಲ್ಪ ಮಟ್ಟಿಗೆ ನಿಮಗೆ ಶಕ್ತಿಯನ್ನು ತರುತ್ತೆ, ಸಾಧ್ಯವಾದಷ್ಟು ಸಮಾಧಾನವನ್ನು ತರುತ್ತೆ. ಮೀನರಾಶಿಯ ಫಲಾಫಲ. ಮೀನರಾಶಿಯವರು ಅಷ್ಟೇ ಸ್ವಲ್ಪ ಅಹಮನ್ನು ಕಡಿಮೆ ಮಾಡಿ, ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ಸುಮ್ಮನೆ ನೆಸಸರಿಯಾಗಿದ್ದರಿಂದ ನಿಮಗೆ ತುಂಬ ಈಗೋಸ್ಟಿಕ್ ನೇಚರಿಂದ ಆರೋಗ್ಯದಲ್ಲೂ ಸಮಸ್ಯೆ ಬರುತ್ತೆ, ಹಣಕಾಸಿನಲ್ಲೂ ಸಮಸ್ಯೆ ಬರುತ್ತೆ, ವ್ಯಾವಹಾರಿಕವಾಗಿ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಹಾಗಾಗಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಂಡ್ರೆ ಮೀನರಾಶಿಯವರಿಗೆ ಶುಭದ ಕಾಲವಾಗಿಬಿಡುತ್ತೆ. ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ, ಶುಭವಾಗ್ತದೆ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಚಿಕ್ಕ ಮಕ್ಕಳು ಏನಕ್ಕೆ ಹಠವನ್ನು ಮಾಡ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಕಣ್ಣು ದೃಷ್ಟಿಗೆ ಮಾಡ್ಬೋದು, ಆರೋಗ್ಯ ದೃಷ್ಟಿಯಿಂದ ಮಾಡ್ಬೋದು, ಅದೇ ಒಂದು ಅವ್ರಿಗೆ ಅಭ್ಯಾಸವಾಗಬಹುದು. ಚಿಕ್ಕ ಮಕ್ಕಳಿಗೆ ಏನು ಮಾಡಬೇಕು, ಇಲ್ಲ ನಗದು ಕಡಿಮೆ, ಅಳದೆ ಜಾಸ್ತಿ ಆಗ್ತದೆ. ನಾವೇನು ಮಾಡ್ತೀವಿ, ತುಂಬ ಹಠದ ಸ್ವಭಾವ ಅಥವಾ ಬಾಲಗ್ರಹ ದೋಷ ಎಕ್ಸೆಟ್ರಾ ಎಲ್ಲ ಮಾಡಿ ಬಾಲಗ್ರಹ ತಾಳಿ ಆಗ್ತದೆ. ಬಟ್ ಮಗುಗೆ ತುಂಬ ಹಠದ ಸ್ವಭಾವವಿದೆ ಎಂದಾಗ ಕೊರಳಲ್ಲಿ ಗೋಮತಿ ಚಕ್ರವನ್ನು ಧರಿಸಿ ಸಾಕು. ತಿಂಗಳಿಗೊಮ್ಮೆ ಅದನ್ನು ಜೇನುತುಪ್ಪ ಅಥವಾ ಹಾಲಿನಲ್ಲಿ ಇಟ್ಟು ತದನಂತರ ವಾಶ್ ಮಾಡಿ ಕೊರಳೆಲ್ಲ ಹಾಕಿ. ನೆಗೆಟಿವ್ಸ್ ಎನರ್ಜಿ ದೂರ ಆಗುತ್ತೆ, ಕಣ್ಣು ದೃಷ್ಟಿ ದೂರ ಆಗುತ್ತೆ. ಮಕ್ಕಳು ಹಠದ ಸ್ವಭಾವ ದೂರ ಆಗ್ತಕ್ಕಂಥಿರುತ್ತೆ. ಒಂದು ಕೆಂಪು ವಸ್ತ್ರದಲ್ಲಾದರೂ ಕಟ್ಬೋದು, ಅಥವಾ ಶಕ್ತರಿದ್ದಲ್ಲಿ ಬೆಳ್ಳಿಯಲ್ಲಿ ಮಾಡಿಸಿ ಅದನ್ನು ಕ್ಯಾಪ್ ಮಾಡಿಸಿ ಆಗ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಎಷ್ಟು ಬೇಕಾದರೂ ದಿನ ಇರಲಿ, ಭಾಳ ವಿಶೇಷವಾಗಿ ಸಮಸ್ಯೆ ದೂರ ಆಗುತ್ತೆ, ಕಣ್ದೃಷ್ಟಿ ದೂರ ಆಗ್ತಕ್ಕಂಥದ್ದು ಇರುತ್ತೆ. ಮಕ್ಕಳ ಹಠದ ಸ್ವಭಾವ ಸುಲಭವಾಗಿ ನಿರ್ಮೂಲನೆ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.